This is most important derivation, that is time independent for one dimensional Schrödinger wave equation. ಈ ಮಾಡ್ಯೂಲ್ನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಈ ಡೆರಿವೇಷನ್ ಕೇಳ್ತಾರೆ. ಈ ಡೆರಿವೇಷನ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಬೇಸಿಕ್ ಈಕ್ವೇಷನ್ಸ್ಗಳು, ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ಗಳು ಗೊತ್ತಿರಬೇಕು. ಲಾಸ್ಟ್ ಕಾನ್ಸೆಪ್ಟಲ್ಲಿ ಹೇಳ್ದಾಗೇನೆ ಟೋಟಲ್ ವೇವ್ ಫಂಕ್ಷನಿಗೆ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಫೈ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಆಫ್ ಐ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಇಲ್ಲಿ ಫೈ ಅಂತಂದರೆ ಟೋಟಲ್ ವೇವ್ ಫಂಕ್ಷನ್. ಆ್ಯಂಡ್ ಆಲ್ಸೋ ಒಂದು ಪಾರ್ಟಿಕಲ್ನ ಕನ್ಸಿಡರ್ ಮಾಡಿ ಆ ಪಾರ್ಟಿಕಲ್ಲು ಫಾರ್ವರ್ಡ್ ಡೈರೆಕ್ಷನ್ಸಲ್ಲಿ ಲಿವಿಯೇಟ್ ಆಗ್ತಾ ಇದೆ ಅಂತಂದರೆ ಆ ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಅನ್ನೋದನ್ನ ವೈ ಅಂತ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ರೆ ಆ ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಡಿಫರೆನ್ಷಿಯಲ್ ಸ್ಟ್ಯಾಂಡರ್ಡ್ ಈಕ್ವೇಷನ್ ಇದೆ. ದಟ್ ಈಸ್ ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1/v square into d square y by dt square. Here y stands for displacement of the traveling wave. ಒಂದು ಟ್ರಾವೆಲಿಂಗ್ ವೇವ್ದು ಡಿಸ್ಪ್ಲೇಸ್ಮೆಂಟ್ನ y ಅಂತ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಇಲ್ಲಿ ಒಮೆಗಾ ಅಂತ ಇದೆಯಲ್ಲ, ಲಾಸ್ಟ್ ಕಾನ್ಸೆಪ್ಟಲ್ಲಿ ಹೇಳಿದಾಗೆ ಕೆ ಅಂದರೆ ವೇವ್ ವೆಕ್ಟರ್, ಒಮೆಗಾ ಅಂದರೆ ಆಂಗುಲರ್ ಫ್ರೀಕ್ವೆನ್ಸಿ. ಒಮೆಗಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ 2π ನ್ಯೂ ಅಂತಂದರೆ ಫ್ರೀಕ್ವೆನ್ಸಿ. ಇಲ್ಲಿ ಟೈಮ್ ಇಂಡಿಪೆಂಡೆಂಟ್ ಒನ್ ಡೈಮೆನ್ಷನಲ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ಗೆ ಡಿರವೇಷನ್ ಮಾಡಬೇಕಲ್ಲ, ಆ ಸ್ಟ್ಯಾಂಡರ್ಡ್ ಡಿರವೇಷನ್ ಏನು ಅಂತಂದರೆ ಈ ಸ್ಟ್ಯಾಂಡರ್ಡ್ ಡಿರವೇಷನ್ ಇದು ಅಂತಂದರೆ ಈಗ ನಾವು ಈ ಈಕ್ವೇಷನ್ಸ್ನ ಡಿರೈವ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಾರ್ ದಟ್ ನಾವು ಕನ್ಸಿಡರ್ ದ ಟೋಟಲ್ ವೇವ್ ಫಂಕ್ಷನ್ ಇನ್ ಎ ಗಿವನ್. ಅಂದರೆ ಲಾಸ್ಟ್ ಕಾನ್ಸೆಪ್ಟಲ್ಲಿ ಹೇಳ್ದಂಗೆ ಒಂದು ಪಾರ್ಟಿಕಲ್ದು ಟೋಟಲ್ ವೇವ್ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಆ ಸ್ಟ್ಯಾಂಡರ್ಡ್ ಈಕ್ವೇಷನ್ನ ಕನ್ಸಿಡರ್ ಮಾಡಿದ್ದೀನಿ. ಫೈ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಆಫ್ ಐ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಇದನ್ನ ಇಕ್ವೇಷನ್ 1 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಈಗ ಇಲ್ಲಿ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೇರ್ ಎ ಈಸ್ ಕಾನ್ಸ್ಟೆಂಟ್, ಕೆ ಈಸ್ ವೇವ್ ವೆಕ್ಟರ್ ಆ್ಯಂಡ್ ಒಮೆಗಾ ಈಸ್ ಆಂಗುಲರ್ ಫ್ರೀಕ್ವೆನ್ಸಿ. ಫೈ ಹಾಗೆ ಇರಲಿ ಇಸ್ ಈಕ್ವಲ್ ಟು ಏನು ಹಾಗೆ ಇರಲಿ, ಇದನ್ನ ಸಪ್ಸಪ್ರೇಟ್ ಮಾಡಿ ಬರೀತೀನಿ. ಇ ಪವರ್ ಆಫ್ ಐ ಇಂಟು ಕೆ ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಆಫ್ ಐ ಒಮೆಗಾ ಟಿ. ಸೊ ಇದಿಷ್ಟು ಟರ್ಮ್ನೂ ಒಂದು ಕಾನ್ಸ್ಟೆಂಟ್ ಟರ್ಮ್ಸ್ ಇಂದ ರೀಪ್ಲೇಸ್ ಮಾಡಿದ್ದೀನಿ. ದಟ್ ಇಸ್ ಫೈ. ಫೈ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಆಫ್ ಐ ಕೆ ಎಕ್ಸ್. ಆ ಕಾನ್ಸ್ಟೆಂಟ್ ಟರ್ಮ್ಸ್ ಇಂದ ಏನು ರೀಪ್ಲೇಸ್ ಮಾಡಿದ್ದೀನಿ ಅದನ್ನು ಬರ್ದಿದ್ದೀನಿ. ಸೊ ಇಲ್ಲಿ ಏನಿದೆಯೋ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ಆಸ್ ಇಟ್ ಈಸ್ ಹಾಗೆ ಬರ್ದಿದ್ದೀನಿ. ಇಕ್ವೇಷನ್ 2 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಈಗ ನಾನು ಫಸ್ಟ್ ಇಕ್ವೇಷನ್ ಅಂತಂದ್ರೆ ಈ ಟ್ರಾವೆಲಿಂಗ್ ವೇವ್ ಈಕ್ವೇಷನ್ ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ನನಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ವ್ಯಾಲ್ಯೂ ಬೇಕು. ಸೊ ಹಾಗಾಗಿ ಇಲ್ಲಿ ಇಕ್ವೇಷನ್ 2 ಏನಿದೆಯೋ ಇಲ್ಲಿ ಎರಡೂ ಕಡೆನೂ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಡಿ ಸ್ಕ್ವೇರ್ ಅಂತ ಇರೋದ್ರಿಂದ ಈ ಈಕ್ವೇಷನ್ ನ ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀನಿ. ನಾವು ಡಿಫ್ರೆನ್ಶಿಯೇಟ್ ಈಕ್ವೇಷನ್ 2 ಟ್ವೈಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟರ್ಮಿನಲ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಡಿನೋಮಿನೇಟರ್ ಎಕ್ಸ್ ಇದೆಯಲ್ಲ, ಸೊ ಆ ಪರ್ಪಸ್ಸಿಗೋಸ್ಕರ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಫೈ ಬೈ ಡಿ ಎಕ್ಸ್ ಬರುತ್ತೆ. ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ಫೈ ಬೈ ಡಿ ಎಕ್ಸ್ ಸ್ಕ್ವೇರ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಟಿ ಟರ್ಮು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ಹಾಗೆ ಇರುತ್ತೆ. ಫೈನ ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ಫೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಇದನ್ನ ಇಕ್ವೇಷನ್ 3 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಆರ್ ಎಚ್ ಎಸ್ ಸೈಡ್ ಅಲ್ಲಿ ಏನಿದೆ, ಇಲ್ಲಿ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಇದೆ ಅಲ್ವಾ. ಸೊ ಹಾಗಾಗಿ ಅಗೈನ್ ಇಕ್ವೇಷನ್ 2 ನ ವಿತ್ ರೆಸ್ಪೆಕ್ಟ್ ಟು ಟಿ ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀನಿ. ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಫೈ ಬೈ ಡಿ ಟಿ ಬರುತ್ತೆ. ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ಫೈ ಬೈ ಡಿ ಟಿ ಸ್ಕ್ವೇರ್. ಓಕೆ, ಈಗ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ಹಾಗೆ ಇರಲಿ. ಸೊ ಈಗ ನಾನು ಇಲ್ಲಿ ಫೈ ಟರ್ಮು ಕಾನ್ಸ್ಟೆಂಟ್ ಆಗಿರುತ್ತೆ. ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದ್ರಿಂದ ಈಗ ನೋಡಿ, ಈಗ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಈಗ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ಅಂತಂದ್ರೆ ಈಗ ಇ ಪವರ್ ಆಫ್ ಮೈನಸ್ ಎಕ್ಸ್ ಅಂತಂದ್ರೆ ಇ ಪವರ್ ಆಫ್ ಮೈನಸ್ ಎಕ್ಸ್ ಹಾಗೆ ಇರುತ್ತೆ. ಓಕೆ, ಮೈನಸ್ ಎಕ್ಸ್ ನ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಎಕ್ಸ್, ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅಗೈನ್ ಮೈನಸ್ ಎಕ್ಸ್. ಓಕೆ, ಇಲ್ಲಿ ಏನಿದೆ ಈಕ್ವೇಷನ್ಸ್ ನಲ್ಲಿ, ಈಕ್ವೇಷನ್ 2 ನಲ್ಲಿ ಏನಿದೆ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ಅಲ್ವಾ. ಸೊ ಇಲ್ಲಿ ಎಕ್ಸ್ ಬದಲು ಏನಿದೆ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ. ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿ ಹಾಗೆ ಇರುತ್ತೆ. ಮೈನಸ್ ಎಕ್ಸ್ ಅಂತಂದ್ರೆ ಇಲ್ಲಿ ಮೈನಸ್ ಎಕ್ಸ್ ಪ್ಲೇಸ್ ನಲ್ಲಿ ಏನಿದೆ ಮೈನಸ್ ಆಫ್ ಐ ಒಮೆಗಾ. ನೆಕ್ಸ್ಟ್ ಅಗೇನ್ ಮೈನಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಮೈನಸ್ ಆಫ್ ಐ ಒಮೆಗಾ. ಓಕೆ, is equal to e power of minus I omega t ಹಾಗೆ ಇರಲಿ. ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಐ ಇಂಟು ಐ ಸ್ಕ್ವೇರ್, ಒಮೆಗಾ ಇಂಟು ಒಮೆಗಾ ಒಮೆಗಾ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಹಾಗೆ ಇರುತ್ತೆ. ಇ ಪವರ್ ಆಫ್ ಮೈನಸ್ ಐ ಒಮೆಗಾ ಟಿನೂ ಹಾಗೆ ಇದೆ. ಐ ಸ್ಕ್ವೇರ್ ಅಂತಂದ್ರೆ ವ್ಯಾಲ್ಯೂ ಏನು
-1 ಅಲ್ವಾ, ಸೊ ಹಾಗಾಗಿ ಆ -1 ಇಲ್ಲಿಗೆ ಬರ್ತೀನಿ. ಇಲ್ಲಿ ಏನು e⁻⁻x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ e⁻−i ನ ಟ್ವೈಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, -ω² e⁻−i⁻t ಬರುತ್ತೆ ಅಲ್ವಾ. ಆ ವ್ಯಾಲ್ಯೂನ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ ಅಷ್ಟೇನೆ, -ω² e⁻i⁻t × 5 ಇದನ್ನ ಈಕ್ವೇಶನ್ 4 ಅಂತ ತಗೊಂಡಿದ್ದೀನಿ. ಈಗ ಈ ಕ್ವೆಶನ್ ನ ಕನ್ಸಿಡರ್ ಮಾಡ್ತೀನಿ. ವಿ ಹ್ಯಾವ್ ದ ಈಕ್ವೇಶನ್ ಫಾರ್ ಟ್ರಾವೆಲಿಂಗ್ ವೇವ್ d²y/dx² = 1/v² × d²y/dt². ಇದನ್ನ ಈಕ್ವೇಶನ್ 5 ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ, ವೇರ್ y ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಟ್ರಾವೆಲಿಂಗ್ ವೇವ್. ಹಾಗಿದ್ರೆ ಇದನ್ನ ಟೋಟಲ್ ವೇವ್ ಫಂಕ್ಷನ್ ಫಾರ್ಮ್ ನಲ್ಲಿ ರೀರೈಟ್ ಮಾಡಿದ್ರೆ y ಪ್ಲೇಸ್ ನಲ್ಲಿ 5 ಅಂತ ರಿಪ್ಲೇಸ್ ಮಾಡ್ಬೋದು ತಾನೆ. ಸೊ d²5/dx² = 1/v² × d²5/dt². ಇದನ್ನ ಈಕ್ವೇಶನ್ 6 ಅಂತ ತಗೊಂಡಿದ್ದೀನಿ. ಈಗ ಈಕ್ವೇಶನ್ 6 ಬಂದ್ಮೇಲೆ ಈಕ್ವೇಶನ್ 2 ಮತ್ತೆ 3 ನಲ್ಲಿ 3 ಮತ್ತೆ 4 ನಲ್ಲಿ d²5/dx² d²5/dt² ವ್ಯಾಲ್ಯೂ ಇದೆಯಲ್ಲ, ಆ ವ್ಯಾಲ್ಯೂನ ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ ಏನೇನು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, e⁻−i⁻t e⁻−i⁻t ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನು ಬರುತ್ತೋ ಅದನ್ನ ಆಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಹಾಗೆ ಬರ್ಕೊಂಡಾದ್ಮೇಲೆ ಇಲ್ಲಿ ಒಮೆಗಾ ಅಂದ್ರೇನು, ಆಂಗ್ಯುಲರ್ ಫ್ರೀಕ್ವೆನ್ಸಿ. ಆಂಗ್ಯುಲರ್ ಫ್ರೀಕ್ವೆನ್ಸಿಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು, ಒಮೆಗಾ = 2πν. ಓಕೆ, ನ್ಯೂ ಅಂತಂದ್ರೇನು, ಫ್ರೀಕ್ವೆನ್ಸಿ. ಓಕೆ, ಹಾಗಿದ್ರೆ ಇಲ್ಲಿ ನನಗೆ ವಿಗೆ ವ್ಯಾಲ್ಯೂ ಬೇಕಲ್ಲ, ವಿಗೆ ವ್ಯಾಲ್ಯೂ ಬೇಕು. ಸೊ ಹಾಗಾಗಿ ಲೇಸರ್ದು ಬೇಸಿಕ್ ಪ್ರಿನ್ಸಿಪಲ್ನಲ್ಲಿ ಒಂದು ಫಾರ್ಮುಲಾ ಇದೆ ನೋಡಿ, ಫ್ರೀಕ್ವೆನ್ಸಿಗೆ ನ್ಯೂ = c/λ. ಸಿ ಅಂದ್ರೆ ವೆಲಾಸಿಟಿ ತಾನೆ, ಇದು ನ್ಯೂ, ಇದು ವಿ. ಓಕೆ, ಹಾಗಾಗಿ ಸಿ ಪ್ಲೇಸಲ್ಲಿ, ಸಿ ಅಂದ್ರೆ ವೆಲಾಸಿಟಿ ಆಗಿರೋದ್ರಿಂದ ಸಿ ಪ್ಲೇಸಲ್ಲಿ ವಿ ಅಂತ ರಿಪ್ಲೇಸ್ ಮಾಡಿದ್ದೀನಿ. ವಿ ಅಂತ ರಿಪ್ಲೇಸ್ ಮಾಡಿದ್ರೆ ಇಲ್ಲಿ ನನಗೆ ವಿಗೆ ವ್ಯಾಲ್ಯೂ ಬೇಕು ಅಂತಂದ್ರೆ ಲ್ಯಾಂಬ್ಡಾನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, λ × ನ್ಯೂ = ವಿ. ಓಕೆ, ಈಗ ಒಮೆಗಾಗೆ ಫಾರ್ಮುಲಾ ಏನು, 2πν. ಒಮೆಗಾ² ಇರೋದ್ರಿಂದ 4π²ν² ಡಿವೈಡೆಡ್ ಬೈ ವಿಗೆ ಫಾರ್ಮುಲಾ ಏನು ಬಂದಿದೆ, ನ್ಯೂ λ². ಇಲ್ಲಿ v² ಅಂತ ಇರೋದ್ರಿಂದ ನ್ಯೂ² λ² ಆಗುತ್ತೆ. ಇಲ್ಲಿ ನ್ಯೂ² ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ವ್ಯಾಲ್ಯೂಸ್ ಏನು ಬರುತ್ತೆ, d²5/dx² -4π² ಡಿವೈಡೆಡ್ ಬೈ λ² × 5 ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಈಕ್ವೇಶನ್ ನ 1/λ² ಫಾರ್ಮಿಗೆ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಅಂತಂದ್ರೆ -4π²/5 ಇದೆಯಲ್ಲ, ಅದನ್ನ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, d²5/dx² × -1 ಡಿವೈಡೆಡ್ ಬೈ 4π²5 = 1/λ². ಇದನ್ನ ಈಕ್ವೇಶನ್ 7 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಈಗ ಈಕ್ವೇಶನ್ 7 ಹಾಗೆ ಇರಲಿ. ಓಕೆ, ಈಗ ಈಕ್ವೇಶನ್ 7 ರೆಪ್ರೆಸೆಂಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಗೊತ್ತಿದೆ, ಕಾಂಪ್ಟನ್ ಎಫೆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನು, ½mv². ಓಕೆ, ಮತ್ತೆ ಮ್ಯಾಟರ್ ವೇವ್ಸ್ ನಲ್ಲಿ ಡಿ ಬ್ರಾಗ್ಲಿ ವೇವ್ ಲೆಂತ್ಗೆ ಇಲ್ಲಿ ನಾನು ವಿಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆ ಪರ್ಪಸ್ಸಿಗೋಸ್ಕರ ಇದನ್ನ ಕನ್ಸಿಡರ್ ಮಾಡ್ತಾ ಇರೋದು. ಡಿ ಬ್ರಾಗ್ಲಿ ವೇವ್ ಲೆಂತ್ ಪ್ರಕಾರ λ = ಫಾರ್ಮುಲಾ ಏನು, h/p. ಪಿ ಅಂದ್ರೇನು, ಮೊಮೆಂಟಮ್. ಅಗೇನ್ ಮೊಮೆಂಟಮ್ಗೆ ಫಾರ್ಮುಲಾ ಏನು, m × v². ಇಲ್ಲಿ ನಾನು mv² ಗೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆ ಪರ್ಪಸ್ಸಿಗೋಸ್ಕರ ಇದನ್ನ ಮಾಡ್ತಾ ಇರೋದು. ಓಕೆ, ಈಗ ಏನ್ ಮಾಡ್ತೀನಿ ಅಂತಂದ್ರೆ λ = h/p = h/mv ಆಯ್ತಲ್ವಾ. ಈಗ ನಾನು ಎರಡೂ ಸೈಡು ಸ್ಕ್ವೇರಿಂಗ್ ಮಾಡ್ಕೋತೀನಿ. λ² = h² ಡಿವೈಡೆಡ್ ಬೈ m². ನ ಸಬ್ಸಪ್ರೇಟ್ ಮಾಡಿ ಬರಿತೀನಿ, m × m × v². ಏನಕ್ಕೆ ಇಲ್ಲಿ ಸಬ್ಸಪ್ರೇಟ್ ಮಾಡಿ ಬರೀತಿರೋದು ಅಂತಂದ್ರೆ ಇಲ್ಲಿ ನನಗೆ mv² ವ್ಯಾಲ್ಯೂ ಬೇಕಲ್ವಾ. ಸೊ ಆ ಪರ್ಪಸ್ಸಿಗೋಸ್ಕರ m ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, m ಮತ್ತೆ v² ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, mv² ಆಗುತ್ತೆ. λ² ನ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ mv² = h² ಹಾಗೆ ಇದೆ. λ² ನ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ m λ². ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಇದೆ, ಕೈನೆಟಿಕ್ ಎನರ್ಜಿ ½ mv² ಗೆ ಇಲ್ಲಿ ಏನ್ ವ್ಯಾಲ್ಯೂ ಬಂದಿದೆ, h² ಡಿವೈಡೆಡ್ ಬೈ m λ² ತಾನೆ. ಸೊ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಸೊ ಕೈನೆಟಿಕ್ ಎನರ್ಜಿ h² ಡಿವೈಡೆಡ್ ಬೈ 2m ಹಾಗೆ ಇರಲಿ. ಇಲ್ಲಿ 1/λ² ಇದೆಯಲ್ಲ, ಆ 1/λ² ಗೆ ಈಕ್ವೇಶನ್ 7 ಅಲ್ಲಿ ಏನು ವ್ಯಾಲ್ಯೂ ಬಂದಿದೋ ಆ ವ್ಯಾಲ್ಯೂನ ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ 1/λ². ಓಕೆ, λ² ಗೆ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಯಾವುದೇ ಒಂದು ಪಾರ್ಟಿಕಲ್ದು ಟೋಟಲ್ ಎನರ್ಜಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ದಟ್ ಈಸ್ E = ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಎರಡನ್ನೂ ಸಮೇಷನ್ ಮಾಡಬೇಕು. ಸೊ ಟೋಟಲ್ ಎನರ್ಜಿ = ಕೈನೆಟಿಕ್ ಎನರ್ಜಿಗೆ ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿಗೆ
ವಿ ಅಂತ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ದೀನಿ. ರೆಪ್ರೆಸೆಂಟ್ ಮಾಡಿದ್ಮೇಲೆ ಈಗ ಈಕ್ವೇಶನ್ ನಾನು ರೀರೈಟ್ ಮಾಡ್ತಾ ಹೋಗ್ತೀನಿ. ಇ ಈಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಡಿವೈಡೆಡ್ ಬೈ 4 2s 8 ಎಮ್ ಲ್ಯಾಂಬ್ಡಾ ಸ್ಕ್ವೇರ್ ಇಂಟು ಮೈನಸ್ ಆಫ್ 1 ಡಿವೈಡೆಡ್ ಬೈ 5 ಇಂಟು ಡಿ ಸ್ಕ್ವೇರ್ 5 ಬೈ ಡಿ ಎಕ್ಸ್ ಸ್ಕ್ವೇರ್. ಅಂದರೆ ಈ ಕ್ವೆಶನ್ನ ರೀಆಲ್ಟ್ರ್ ಮಾಡಿ ಬರ್ದಿರೋದು. ಓಕೆ, ಬರ್ಕೊಂಡಾದ್ಮೇಲೆ ಈಗೇನು ಮಾಡ್ತೀನಿ ಅಂತಂದರೆ ಈ ಪವರ್ ಇಲ್ಲಿ ಪ್ಲಸ್ ವಿ ಇದೆಯಲ್ಲ, ಪ್ಲಸ್ ವಿನ ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ಏನಾಗುತ್ತೆ, ಮೈನಸ್ ವಿ ಆಗುತ್ತೆ. 1/5 ಇದೆ, 5ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಸೊ ನ್ಯೂಮರೇಟರಿಗೆ ಬರುತ್ತೆ. ಇನ್ ರಿಮೈನಿಂಗ್ ವ್ಯಾಲ್ಯೂಸ್ ಏನು ಉಳ್ಕೊಂಡಿದೆ, ಹೆಚ್ ಸ್ಕ್ವೇರ್ ಡಿವೈಡೆಡ್ ಬೈ 8 ಎಮ್ ಪೈ ಸ್ಕ್ವೇರ್ ಇಂಟು ಮೈನಸ್ ಆಫ್ ಡಿ ಸ್ಕ್ವೇರ್ 5 ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ನೆಕ್ಸ್ಟು ಈ ಟರ್ಮ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 8m ಪೈ ಸ್ಕ್ವೇರ್ನ ನ್ಯೂಮರೇಟ್ರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹೆಚ್ ಸ್ಕ್ವೇರ್ನ ಡಿನಾಮಿನೇಟ್ರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ. ಇನ್ ರೈಟ್ ಸೈಡಲ್ಲಿ ಏನು ಉಳ್ಕೊಂಡಿದೆ, ಮೈನಸ್ ಆಫ್ ಡಿ ಸ್ಕ್ವೇರ್ 5 ಬೈ ಡಿ ಎಕ್ಸ್ ಸ್ಕ್ವೇರ್. ಅಗೈನ್ ಮೈನಸ್ ಟರ್ಮ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಡಿ ಸ್ಕ್ವೇರ್ 5 ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಪೈ ಸ್ಕ್ವೇರ್ ಎಮ್ ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್ ಇಂಟು E minus of V into 5 is equal to 0. This is the standard equation for time independent one dimensional Schrodinger wave equation.